Dear students, we shall work out problem number 11. This question already appeared for the examination, which carries 12 marks. Please see. On 15th September 2020, premises of fire store were destroyed by fire, but sufficient records were saved, from which following particulars were ascertained. 2020 is considered as current year and 2019 is considered as previous year. Okay. Please see. Stock on 1st January 2019, 73,500. Opening stock of last year. Okay. Taken into account while preparing trading account under step 1. Next, stock on 31st December 2019, 79,600. This item appears twice, once in trading account and another once in memorandum trading account, step 1 and step 2. Purchase during 2019, 3,98,000. This item considered in step 1. Okay. Trading account. Next, sales during 2019, 4,87,000. This item considered in step 1, trading account. Purchase from 1st January 2020 to 15th September 2020, 1,62,000. This item considered in step 2, memorandum trading account. Next, sales from 1st January 2020 to 15th September 2020, 2,31,200. This item considered in step 2, memorandum trading account. Completed. Next, in valuing stock for balance sheet at 31st December 2019, rupees 2,300 had been written off certain stock which was of a poor selling line, having cost rupees 6,900. 2019 ನ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಮಾಡುವಾಗ ಕೆಲವೊಂದು ಸ್ಟಾಕ್ ಅನ್ನು ಏನ್ ಮಾಡ್ತಾರೆ, ರೈಟ್ ಆಫ್ ಮಾಡ್ತಾರೆ, ತೊಡೆದು ಹಾಕ್ತಾರೆ, ಸ್ಟಾಕಿನಿಂದ ಅದನ್ನ ತೆಗೆದು ಹಾಕ್ತಾರೆ. ಯಾವ ವಸ್ತುಗಳು ಕಡಿಮೆ ಮಾರಾಟವನ್ನ ಹೊಂದಿವೆಯೋ ಆ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಅನ್ನ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಮಾಡಿದ್ದಾರೆ. ಈ ಪ್ರಾಬ್ಲಮ್ ಅಲ್ಲಿ 6,900 ರೂಪಾಯಿ ಮೌಲ್ಯದ ವಸ್ತುಗಳಲ್ಲಿ 2,300 ಮೌಲ್ಯದ ವಸ್ತುಗಳನ್ನು ಏನ್ ಮಾಡಿದ್ದಾರೆ, ಸ್ಟಾಕಿನಿಂದ ತೆಗೆದು ಹಾಕಿದ್ದಾರೆ. ಅದನ್ನ ಪುನಃ ಏನ್ ಮಾಡ್ಬೇಕಾಗತ್ತೆ, ಕ್ಲೋಸಿಂಗ್ ಸ್ಟಾಕಿಗೆ ಆಡ್ ಮಾಡ್ಬೇಕಾಯ್ತಾ. ಯಾವ ವಸ್ತುವನ್ನ ತೆಗೆದು ಹಾಕಿದ್ದಾರೆ ಅದನ್ನ ಪುನಃ ಕ್ಲೋಸಿಂಗ್ ಸ್ಟಾಕಿಗೆ ಆಡ್ ಮಾಡಬೇಕು. ನೋಡ್ಕೊಳ್ಳಿ, ಇದೊಂದು ಅಡ್ಜಸ್ಟ್ಮೆಂಟ್ ಇದೆ. ಸ್ಟೆಪ್ 1, ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ನೀವೇನ್ ಮಾಡ್ಬೇಕಾಗತ್ತೆ, ಕ್ಲೋಸಿಂಗ್ ಸ್ಟಾಕ್ 79,600ಗೆ ಆಡ್ ಸ್ಟಾಕ್ ರಿಟರ್ನ್ ಆಫ್ 2,300 ಅನ್ನ ಆಡ್ ಮಾಡಬೇಕು. ನೋಡ್ಕೊಳ್ಳಿ, those goods having poor selling line treated as abnormal goods. Understand? ಯಾವ ವಸ್ತುಗಳು ನಿಧಾನವಾಗಿ ಮಾರಾಟ ಆಗ್ತಾವೆಯೋ ಆ ಎಲ್ಲ ವಸ್ತುಗಳನ್ನ ಏನಂತ ಕರಿತೇವೆ ನಾವು, ಅಬ್ನಾರ್ಮಲ್ ಗೂಡ್ಸ್. ಯಾವ ವಸ್ತುಗಳು ತ್ವರಿತವಾಗಿ ಮಾರಾಟವಾಗ್ತವೆ ಅವುಗಳನ್ನ ಏನಂತ ಕರಿತೇವೆ ನಾವು, ನಾರ್ಮಲ್ ಗೂಡ್ಸ್ ಅಂತ ಕರಿತೇವೆ ನಾವು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಲೈನ್ ನೋಡಿ, ಎ ಪೋರ್ಷನ್ ಆಫ್ these goods was sold in June 2020 at a loss of rupees 250 on the original cost of rupees 3,450. ಅಬ್ನಾರ್ಮಲ್ ಗೂಡ್ಸ್ ನಲ್ಲಿ ಸ್ವಲ್ಪ ಗೂಡ್ಸ್ ಅನ್ನು ಏನ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಓಕೆ, ಕರೆಂಟ್ ಇಯರ್ 2020 ಕರೆಂಟ್ ಇಯರ್ ನಲ್ಲಿ ಮಾರಾಟ ಮಾಡುವಾಗ ಲಾಸಿನಲ್ಲಿ ಮಾರಾಟ ಮಾಡ್ತಾರೆ ಆಯ್ತಾ, 250. ಓಕೆ,
ಇದಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಅದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಸೇಲ್ಸ್ ನ ಎಂಟ್ರಿ ಮಾಡುವಾಗ ಇದನ್ನ ಕನ್ಸಿಡರ್ ಮಾಡೋಣ, ಆಯ್ತಾ. ಓಕೆ, ನೆಕ್ಸ್ಟ್, ದ ರಿಮೈಂಡರ್ ಆಫ್ ದಿ ಸ್ಟಾಕ್ ವಾಸ್ ನೌ ಎಸ್ಟಿಮೇಟೆಡ್ ಟು ಬಿ ವರ್ತ್ ದ ಒರಿಜಿನಲ್ ಕಾಸ್ಟ್. ಉಳಿದದ್ದೇನಿದೆ 6900 ನಲ್ಲಿ 3450 ಸ್ಟಾಕ್ ಅನ್ನ ಮಾರಾಟ ಮಾಡ್ತಾರೆ. ಉಳಿದದ್ದು ಸ್ಟಾಕಿನಲ್ಲೇ ಇವೆ. ಓಕೆ, 3450 ಸ್ಟಾಕಿನಲ್ಲಿ ಕನ್ಸಿಡರ್ ಮಾಡಬೇಕು, ನೋಡ್ಕೊಳ್ಳಿ. ನೆಕ್ಸ್ಟ್, ಸಬ್ಜೆಕ್ಟ್ ಟು ದ ಅಬವ್ ಎಕ್ಸೆಪ್ಷನ್ ಗ್ರಾಸ್ ಪ್ರಾಫಿಟ್ ಹ್ಯಾಡ್ ರಿಮೈನ್ಡ್ ಅಟ್ ಯೂನಿಫಾರ್ಮ್ ರೇಟ್ ಥ್ರೂ ಔಟ್. ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನುವಂಥದ್ದು ಓಕೆ 2019 ನಲ್ಲಿ ಏನಿದೆ ಅದೇ 2020 ಅಲ್ಲಿ ಕಂಟಿನ್ಯೂ ಆಗುತ್ತೆ, ಯಾವುದೇ ಬದಲಾವಣೆ ಇಲ್ಲ. ದ ಸ್ಟಾಕ್ ಸಾಲ್ವೇಜ್ಡ್ ವಾಸ್ 5800. ದಿಸ್ ಒನ್ ಟೇಕನ್ ಇನ್ ಟು ಅಕೌಂಟ್ ವೈಲ್ ಕಂಪ್ಯೂಟಿಂಗ್ ಅಮೌಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಓಕೆ, ನೆಕ್ಸ್ಟ್, ಕ್ಯಾಲ್ಕುಲೇಟ್ ಫ್ರಮ್ ದ ಅಬವ್ ದ ಅಮೌಂಟ್ ಆಫ್ ಕ್ಲೈಮ್ ಟು ಬಿ ಮೇಡ್ ಅಗೇನ್ಸ್ಟ್ ಇನ್ಶೂರೆನ್ಸ್ ಕಂಪನಿ. These are the information given in the problem. With this information, you have to find out amount of claim. Okay. Yes. Okay. I already told you what are the steps to be followed. First one, step 1, preparation of trading account to find out gross profit and rate of gross profit on sales. Step 2, preparation of memorandum trading account to find out value of stock on the date of fire. Next, step 3, statement of fire insurance claim. We shall work out one by one. Okay. Please see solution. First of all, write down books of fire store. Okay. We have to prepare trading account, memorandum trading account and statement of fire insurance claim in the books of fire store. Okay. Next, write down step 1. Write down heading trade account for the period ending 31st December 2019 previous year. Okay. Yes, draw necessary column. Please write rupees in amounts column. Okay. Write down first item stock on 1st January 2019 73,500 to opening stock 73,500. 2019ಕ್ಕೆ ಸಂಬಂಧಪಟ್ಟಿರೋ ಐಟಮ್ ಅನ್ನ ಮಾತ್ರ ತಗೊಳ್ಳಿ, ಆಯ್ತಾ. ಓಕೆ, ಟು ಓಪನಿಂಗ್ ಸ್ಟಾಕ್ 73,500. ನೆಕ್ಸ್ಟ್ ಐಟಮ್ ಪರ್ಚೇಸಸ್ ಡ್ಯೂರಿಂಗ್ 2019 3,98,000. ರೈಟ್ ಡೌನ್ ಟು ಪರ್ಚೇಸಸ್ 3,98,000. Next, sales during 2019 4,87,000. Write down credit side by sales 3 lakh, sales 4,87,000. Completed. Next, opening stock over, purchase over, sales over. Next, any other direct expenses given in the problem? Direct expenses, no. Okay, no information available. Okay, next write down closing stock on 31st December 2019 79,600. One adjustment to be made. Please write in inner column buy closing stock 79,600. Next, I already told you add stock return of how much given in the problem? 2,300. Okay. In valuing stock for balance sheet at 31st December 2019, rupees 2,300 had been written off certain stock which was of poor selling line having cost rupees 6,900. Okay, abnormal goods amounting rupees
2300 written off earlier, now taken into account. Okay, write down, add stock written off 2300. Okay, total it 81,900, amount column. Okay, next total it. Which side shows more balance? Credit side. How much? 4,87,000 plus 81,900. Is it 5,68,900? 5,68,900. Check it. Yes, correct. Write it on debit side. 5,68,900. Find out the difference. 5,68,900 minus 73,500 minus 3,98,000. Is it 97,400? Okay, check it. Okay, correct. 97,400. In front of amount, write down to gross profit, right in bracket, balancing figure. Okay, we prepared trading account and ascertained gross profit. Next, find out rate of gross profit on sales. Write down formula, gross profit into 100 divided by sales. Next, write down equal to gross profit 97,400 into 100 divided by sales. Okay, sales of last year, please see credit side by sales. You already recorded 4,87,000. Okay, simplify it. 97,400 into 100 divided by 4,87,000. Is it 20%? Write down 20%. Rate of gross profit on sale is 20%. Step 1 over. Next, step 2. Okay. Step 2. In the middle. Next, write down step 2. In the middle of the page, write down memorandum trade account for the period ending 15 September 2020. 15 September was the date in which fire occurred. Next, draw necessary columns. While drawing column, okay, draw one particular 3 amounts column on in debit side, one particular and 3 amounts column in credit side. Okay, ಈ ಪ್ರಾಬ್ಲಮ್ ಅಲ್ಲಿ ನಾರ್ಮಲ್ ಸೇಲ್ ಮತ್ತೆ ಅಬ್ನಾರ್ಮಲ್ ಸೇಲ್ ಅನ್ನ ಸಪರೇಟ್ ಆಗಿ ತೋರಿಸಬೇಕು. ಆ ಒಂದು ಕಾರಣಕ್ಕೋಸ್ಕರ ಮೂರು ಅಮೌಂಟ್ ಕಾಲಮ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ, ಮೂರು ಅಮೌಂಟ್ ಕಾಲಮ್ ಅನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಬೇಕು. In this problem, there are several adjustments relating to normal goods and abnormal goods. Because of that reason, okay, we have to draw 3 columns in debit side and 3 amounts column in credit side of the memorandum trading account. Yes, we shall write one by one. Okay, first write down debit side 2 opening stock. Last year closing stock becomes current year opening stock. Please see step 1. Step 1 ಅನ್ನು ನೋಡಿ. Okay, closing stock amounting rupees 81,900. First write down 2 opening stock. Write it in total column 81,900. Next, classify this opening stock into normal goods and abnormal goods. Okay, column
And please see last paragraph. In valuing stock for balance sheet at 31st December 2019, rupees 2,300 had been written off certain stock which was of a poor selling line having cost rupees 6,900. Okay, I already told you. Okay, goods having poor selling line is considered as abnormal goods. Okay, understand? ಏನು ಕ್ಲೋಸಿಂಗ್ ಸ್ಟಾಕ್ ಇದೆ 81,900, ಅದರಲ್ಲಿ 6,900 ಅನ್ನುವಂಥದ್ದು ಅಬ್ನಾರ್ಮಲ್ ಗೂಡ್ಸ್. ಓಕೆ, ಅದನ್ನ ಸಪರೇಟ್ ಆಗಿ ಎಂಟ್ರಿ ಮಾಡಿ ಆಯ್ತಾ. ರೈಟ್ ಡೌನ್ abnormal column, write down 6,900. Okay, remaining balance how much? 81,900 minus 6,900. 75,000 is considered as normal stock. Got it? You may also write in bracket 81,900 minus 6,900. 75,000 is considered as normal stock and 6,900 is considered as abnormal stock. Okay, opening stock over. Next, current year purchases. Please see problem. Purchase from 1st January 2020 to 15th September 2020, 1,62,000. Okay, no information available relating to what type of goods it is. Okay, assumed that purchases belongs to normal goods. Okay, whatever goods purchased, all are normal goods. Okay, write down to purchases 1,62,000. Write it in normal goods column 1,62,000, abnormal dash last column, write down 1,62,000. Completed. Okay, purchase over. Next, we have to record sales. Okay, sales from 1st January 2020 to 15th September 2020, 2,31,200. Okay, write it in credit side. Write it in credit side. By sales 2,31,200. First write it in total column. Next, classify it into sale of abnormal goods and sale of normal goods. Okay, yes, please see problem. Last paragraph. You already know out of closing stock of last year 81,900, rupees 6,900 relating to abnormal goods. Okay, a portion of these goods was sold in June 2020 at a loss of rupees 250 on a original cost of rupees 3,450. Okay, 3,400 rupees. ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಅಬ್ನಾರ್ಮಲ್ ಗೂಡ್ಸ್ ನಲ್ಲಿ ಈಗಾಗಲೇ ಎಷ್ಟು ಅಬ್ನಾರ್ಮಲ್ ಗೂಡ್ಸ್ ಇದೆ? 6,900 ರೂಪಾಯಿ ಮೌಲ್ಯದ ಅಬ್ನಾರ್ಮಲ್ ಗೂಡ್ಸ್ ಇದೆ. ಅದರಲ್ಲಿ ಸ್ವಲ್ಪ ಭಾಗವನ್ನ ಏನ್ ಮಾಡ್ತಾರೆ, ಮಾರ್ತಾರೆ. ಎಷ್ಟದು? 3,450 ರೂಪಾಯಿ ಗೂಡ್ಸ್ ಅನ್ನ 250 ರೂಪಾಯಿ ನಷ್ಟಕ್ಕೆ ಮಾರ್ತಾರೆ. ಅಂದ್ರೆ ಎಷ್ಟಕ್ಕೆ ಮಾರಾಟ ಮಾಡ್ತಾರೆ? 3,450 ಮೈನಸ್ 250 ಅಂದ್ರೆ ಎಷ್ಟಕ್ಕೆ? 3,200 ರುಪೀಸಿಗೆ ಮಾರಾಟ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 3,200. ಅದನ್ನ ಎಂಟ್ರಿ ಮಾಡಬೇಕು. ಸೇಲ್ ಪ್ರೈಸ್ ಆಫ್ abnormal goods. Okay, write down
ಕರೆಂಟ್ ಇಯರ್ ನಲ್ಲಿ ಎಂಟ್ರಿ ಮಾಡಬೇಕು. ಬೈ ಸೇಲ್ಸ್. ಓಕೆ, ಯು ಆಲ್ರೆಡಿ ರೆಕಾರ್ಡೆಡ್ ಟೋಟಲ್ ಸೇಲ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಓಕೆ, ನೆಕ್ಸ್ಟ್ classify sale of abnormal goods. Okay, 3450 minus 250, how much? 3200. Completed. 3200 over. Next, find out sale of normal goods. Okay, total sales 3 lakh. Find out sale of normal goods. Total sales 2,31,200 minus sale of abnormal goods 3,200. How much? Is it 2,28,000? Write it in normal goods column. 2,28,000. 2,28,000 plus 3,200 equal to 2,31,200. Okay, completed. Next, find out. Okay, abnormal goods costing rupees 3,450, sold for rupees 3,200. Okay, incurred a loss of rupees 250. Understand? That one recorded on credit side. Write down by gross loss. By gross loss. Okay, abnormal column write down 250. Total column write down 250. ಓಕೆ, ಬ್ರಾಕೆಟ್ ನಲ್ಲಿ ಬರ್ಕೊಳ್ಳಿ ಲಾಸ್ ಆನ್ ಸೇಲ್. ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. 3,450 ರೂಪಾಯಿ ಮೌಲ್ಯದ ಅಬ್ನಾರ್ಮಲ್ ಗೂಡ್ಸ್ ಅನ್ನ 3,200ಕ್ಕೆ ಮಾರಾಟ ಮಾಡ್ತಾರೆ. ಹಾಗಾದ್ರೆ ಎಷ್ಟು ನಷ್ಟ ಆಗತ್ತೆ? 3,450 ಕಳೆ 3,200 ಅಂದ್ರೆ ಎಷ್ಟಾಗತ್ತೆ? 250. ಅಂಡರ್ಸ್ಟ್ಯಾಂಡ್? ಇದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 250ಗೆ ನಷ್ಟದಲ್ಲಿ ಏನ್ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ ಅಂತ. ಆಯ್ತಾ? ಓಕೆ, ಅದನ್ನ ಡೈರೆಕ್ಟ್ ಆಗಿ ಎಂಟ್ರಿ ಮಾಡುದು. ಆಯ್ತಾ? ಬೈ ಗ್ರಾಸ್ ಲಾಸ್ 250. ಓಕೆ, ರೈಟ್ ಇನ್ ಅಮೌಂಟ್ ಕಾಲಮ್, ಟೋಟಲ್ ಕಾಲಮ್ 250. ಕಂಪ್ಲೀಟೆಡ್. ಗ್ರಾಸ್ ಲಾಸ್ ಅನ್ನು ಎಂಟ್ರಿ ಮಾಡುವಾಗ ಮೊದಲು ಅಬ್ನಾರ್ಮಲ್ ಕಾಲಮ್ ನಲ್ಲಿ ಎಂಟ್ರಿ ಮಾಡಿ, ಆಮೇಲೆ ಟೋಟಲ್ ಕಾಲಮ್ ನಲ್ಲಿ ಎಂಟ್ರಿ ಮಾಡಿ. ಓಕೆ, next. Okay, sales recorded. Okay, gross loss on sale of abnormal goods also recorded. Next item. Okay, please see problem. Wages, direct expenses given in the problem? No. Okay, next we have to find out gross profit. Okay, yes, write down debit side to gross profit. We already computed rate of gross profit on sales 20%. Okay, next this percentage applied on sale of normal goods. Okay, not on total sales. ಇಲ್ಲಿ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಟೋಟಲ್ ಸೇಲ್ಸ್ ನ ಮೇಲೆ ಕ್ಯಾಲ್ಕುಲೇಷನ್ ಮಾಡುದಲ್ಲ. 2,31,200 ಇಂಟು 20% ಮಾಡುದಲ್ಲ. ಓಕೆ, ಯಾಕಂದ್ರೆ ಈಗಾಗಲೇ ನಾವು ಅಬ್ನಾರ್ಮಲ್ ಗೂಡ್ಸ್ ಅನ್ನ ಸೇಲ್ ಮಾಡಿದ ಬಗ್ಗೆ ಎಂಟ್ರಿ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಸ್ ಲಾಸ್ ಅನ್ನ ಎಂಟ್ರಿ ಮಾಡಿದ್ದೇವೆ ಇವಾಗಲೇ. ಇವಾಗ ಯಾವ್ದನ್ನು ಮಾತ್ರ ಎಂಟ್ರಿ ಮಾಡಬೇಕು? ಪ್ರಾಫಿಟ್ arrived from sale of normal goods. Understand? Sale of normal goods you already know 2,28,000. ಬ್ರಾಕೆಟ್ ನಲ್ಲಿ ಬರ್ಕೊಳ್ಳಿ 2,28,000 into 20%. Okay, how much? Is it 2,82,600? Yes, correct. Next, second column 6,900. Total it. Next, third column 81,900 plus 1,62,000
plus 45,600. Is it 2,89,500? Check it. Yes, correct. Is correct. Okay. Write the total in credit side. Yes, first column 2,82,600, second column 6,900, third column 2,89,500. Okay, next find out the difference. First column 2,82,600 minus 2,28,000. How much? Is it 54,600? Check it. Yes, correct. Next, second amount column 6,900 minus 3,200 minus 250. Is it 3,450? Yes. Second column write down 3,450. Next, 2,89,500 minus 2,31,200 minus 250. Is it 58,050? Check it. Yes, correct. Closing stock how much? 58,050. Out of 58,050, 54,600 closing stock of normal goods and 3,450 closing stock of abnormal goods. Okay, understand? While computing statement of fire insurance claim, you have to take total value of all goods. Okay, understand? 58,050 ಅನ್ನು ತಗೊಳ್ಬೇಕಾಯ್ತಾ? Yes, next write down step 3. Write down heading statement of fire insurance claim. Okay, please take value of stock on the date of fire as starting point. How much? 58,050. 58,050 by closing stock bracket ನಲ್ಲಿ value of stock on the date of fire ಅಂತ ಬರ್ಕೊಳ್ಳಿಲ್ವಾ, ಅದನ್ನ starting point ಆಗಿ ತಗೊಳ್ಳಿ. Next, less stock salvaged given in the problem. How much? Is it 5,800? Last sentence. Okay, the stock salvaged was 5,800. Write down 5,800. Okay, deduct that one. 58,050 minus 5,800. How much? Is it 52,250? Is it 52,250? Check it. Yes. Okay. Actual loss of stock nothing but amount of fire claim. Okay. ಈ ಪ್ರಾಬ್ಲಮ್ ಅಲ್ಲಿ ಎವರೇಜ್ ಕ್ಲಾಸ್ ಇಲ್ಲ, ಆದ್ರಿಂದ ನೀವೇನು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಕಂಪ್ಯೂಟ್ ಮಾಡ್ತೀರ ಅದೇ ಏನಾಗುತ್ತೆ, ಅಮೌಂಟ್ ಆಫ್ ಫೈರ್ ಕ್ಲೈಮ್ ಆಗುತ್ತೆ. ಓಕೆ, ಎಸ್. While computing statement of fire insurance claim, follow the above step. Step 1, preparation of trading account, find out gross profit and rate of gross profit on sales. Next, step 2, prepare memorandum trading account.
for the period ending 15 September 2020 and ascertain value of stock on the date of fire. Next, step 3, statement of fire insurance claim. Actual loss of stock becomes amount of fire claim. These are some information relating to problem number 11. Thank you.